ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುರ್ಚಿ ಫೈಟ್ ಸರಿಪಡಿಸೋದಕ್ಕೆ ಹೈಕಮಾಂಡ್ ಹರಸಾಹಸ. ಇವತ್ತು ಮತ್ತೆ ದೆಹಲಿಗೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಕುರ್ಚಿ ಫೈಟ್ ಅನ್ನ ಸರಿಪಡಿಸೋದಕ್ಕೆ ಹೈಕಮಾಂಡ್ ಒಂದ್ ಕಡೆಯಲ್ಲಿ ಹರಸಾಹಸ ಪಡ್ತಾ ಇದೆ, ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ. ಇದ್ರ ಮಧ್ಯದಲ್ಲಿ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ ಹೋಗಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ದೆಹಲಿಗೆ ಹೋಗೋದಕ್ಕೆ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಭೆ ಇದೆ. ಆ ಸಭೆಯನ್ನು ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿರೋದು. ನಮ್ಮಲ್ಲಿ ಕೆಲವೊಂದಷ್ಟು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆಗೆ ಮಾತುಕತೆ ನಡೆಸೋದಿದೆ, ಅದಕ್ಕೆ ಅಂತ ಹೋಗಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ. ಅವಕಾಶ ಕೇಳಿದ್ದಾರೆ. ಅವಕಾಶ ಸಿಕ್ತು ಅಂತಂದ್ರೆ ಆಗ ಈ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಂಗಿದ್ರು ರಾಜ್ಯದಲ್ಲಿದ್ದಾರೆ. ಈಗ ಹೈಕಮಾಂಡ್ ನಾಯಕರ ಗಮನಕ್ಕೂ ಒಮ್ಮೆ ತಂದು ಬಿಡೋಣ ಅಂತ ನಿರ್ಧಾರವನ್ನ ಮಾಡಿಕೊಂಡು ಚರ್ಚೆಯನ್ನ ಮಾಡಬಹುದು. ಅಲ್ಲಿ ಚರ್ಚೆ ಆದಂಥ ಬೆನ್ನಲ್ಲೇ ಏನು ಬೆಳವಣಿಗೆ ಆಗತ್ತೆ, ಅಥವಾ ಆ ಚರ್ಚೆಗೆ ಸಿಗ್ತಾರ ಸಿಗಲ್ವಾ ರಾಹುಲ್ ಗಾಂಧಿ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ. ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಸಿಕ್ಕಿಲ್ಲ. ಒಮ್ಮೆ ಅವಕಾಶ ಸಿಗಲಿ ಅಂತ ಡಿ.ಕೆ. ಅವರು ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಬಟ್ ಅವಕಾಶ ಸಿಗ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡೋದ್ರಲ್ಲಿ ಏನು ಬೇಸರ ಇಲ್ಲ. ಅದೇ ರಾಹುಲ್ ಗಾಂಧಿ ಅವರೇ ಸದ್ಯಕ್ಕೆ ಏನು ಬೇಡ ಇರಿ ಅಂತ ಸೋನಿಯಾ ಗಾಂಧಿ ಅವರನ್ನು ಸುಮ್ಮನಿರಿಸಿದ್ದಾರೆ. ಹೀಗಿರಬೇಕಾದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅನ್ನೋದು ಡಿ.ಕೆ.ಶಿ ಅವರ ಆಸೆಯೂ ಕೂಡ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಇವತ್ತಾದರೂ ಸಾಧ್ಯ ಆಗತ್ತಾ? ಮಾತಾಡ್ಕೊಂಡು ಬರ್ತಾರಾ? ಅಲ್ಲೇ ಇರಲಿದ್ದಾರೆ, ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಬರುವಾಗ ನಾಯಕರುಗಳನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬರ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.